ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸದನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ಸದನ ಶಂಕರ್ ಅಕಾಡೆಮಿ HSTR, GPSTR, PSTR ಮತ್ತು ಸ್ಪೆಷಲ್ ಕರ್ನಾಟಕ TET ಇದಕ್ಕೆ ಸಂಬಂಧಪಟ್ಟಂಥ ಕ್ಲಾಸಸ್ಗಳನ್ನು ಮಾಡ್ತಾ ಇದೆ ಸ್ನೇಹಿತರೆ. ನಿಮಗೆ ಫ್ರೀಯಾಗಿ HSTR, GPSTR, PSTRಗೆ 10th ಕ್ಲಾಸ್ LBA ಕ್ವಶನ್ ಪೇಪರ್ನ ಆಲ್ರೆಡಿ ಅನಾಲಿಸಿಸ್ ಮಾಡಿ ಹಾಕಿದ್ದೀನಿ. ಕೆಲವೊಂದು ಚಾಪ್ಟರ್ಗಳಿದೆ. 8th 9th ಆ ಕ್ವಶನ್ಸ್ಗಳನ್ನು ಕೂಡ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಮತ್ತು ಏನು ಜನರಲ್ ಪೇಪರ್ ಬರುತ್ತೆ, ಅದರಲ್ಲಿ ಜನರಲ್ ಸೈನ್ಸ್ ನಿಮಗೆ ಕಂಪ್ಲೀಟ್ ಅದು HSTR, GPSTR ಲೆವೆಲ್ಗೆ ಇರುತ್ತೆ. ಸೊ ಈ ಕಾಂಪಿಟೇಟಿವ್ ಏನಿದೆ ಎಕ್ಸಾಮ್ಸ್ ಏನಿದೆ, ಈಗ HSTR ಇರ್ಬೋದು, GPSTR ಇರ್ಬೋದು, PSTR ಏನು ಕಾಲ್ ಮಾಡಿದ್ದಾನೆ, ಇದನ್ನೀಗ ಶಂಕರ್ ಸರ್ ಹೇಗೆ ಅನಾಲಿಸಿಸ್ ಮಾಡ್ತಾರೆ ಅಂದರೆ, ಸಿಂಪಲ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಅಂದರೆ, ನೀವು ತುಂಬ ಸಿಂಪಲ್ ಎಕ್ಸಲೆಂಟ್. ನಾನು ಈ ಟಾಪಿಕಲ್ಲಿ ಹೇಳೋದು ಅದನ್ನೇ, ಈ ಸ್ಲೈಡಲ್ಲಿ ವಿಡಿಯೋದಲ್ಲಿ ಹೇಳೋದು ಏನು 50,000 ಪೋಸ್ಟ್ ಕಾಲ್ ಮಾಡಿದ್ದಾನೆ. 50,000 ಪೋಸ್ಟಿಗೆ ಒಟ್ಟಾಗಿ ಹೇಗೆ ಓದೋದು ಅಂತ, ಯಾವುದು ಮಿಸ್ ಆಗಬಾರ್ದು, ಹೇಗೆ ಓದೋದು ಅಂತ ನೋಡಿ. ಒಂದು ಎಕ್ಸಾಮನ್ನು ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಎಲ್ಲ ಎಕ್ಸಾಮ್ಗಳನ್ನ ಈಸಿಯಾಗಿ ಪಾಸ್ ಮಾಡ್ಬೋದು. ಯಾಕಂದ್ರೆ ಎಕ್ಸಾಮ್ ಪ್ಯಾಟರ್ನ್ಗಳೇ ಆಗಿದೆ. ಈಗ ನೀವು HSTR ಆದ್ರೂ ತಗೊಳ್ಳಿ, ಆರ್ GPSTR ಆದ್ರೂ ತಗೊಳ್ಳಿ, ಕ್ಲಿಯರ್. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ ಸ್ನೇಹಿತರೆ. ಸೊ ಸ್ನೇಹಿತರೆ, ನಮ್ಮ ಅಕಾಡೆಮಿಯಿಂದ ಏನು ಆ್ಯಪನ್ನು ಪರ್ಚೇಸ್ ಮಾಡಿದ್ದೀರಿ ಅವರಿಗೆಲ್ಲರೂ ಕೂಡ ಈಗ ನಾವು ಯಾಕೆ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಲ್ಲ ಅಂದರೆ, ನಮಗೆ ಕ್ಲಾರಿಟಿ ಇತ್ತು ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಅಂತ. ಹಾಗಾಗಿ ಈ ಎಕ್ಸಾಮ್ ಪ್ಯಾಟರ್ನ್ಗೆ ಅನುಗುಣವಾಗಿ ಈಗ ಹೊಸದಾಗಿ ತುಂಬ ಭರದಿಂದ ಕ್ಲಾಸಸ್ಗಳು ನಡೀತಾ ಇದೆ. ನಿಮಗೆ ಕೆಲವೇ ದಿನಗಳಲ್ಲಿ ಎಲ್ಲ ಕ್ಲಾಸಸ್ಗಳು ಸಿಗ್ತಾ ಹೋಗುತ್ತೆ. ಯಾರೆಲ್ಲ ಸಾಧನ ಶಂಕರ್ ಅಕಾಡೆಮಿ HSTR, GPSTR, PSTR, ಕರ್ನಾಟಕ TET ಎಕ್ಸಾಮ್ಗಳಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಸ್ನೇಹಿತರೆ. ಒಟ್ಟಾರೆ ಈ ಎಕ್ಸಾಮಿಗೆ ನಿಮಗೆ ಸೂಪರ್ ಹಿಟ್ ಮಾಡಿ ಕಳಿಸತಕ್ಕಂಥ ಜವಾಬ್ದಾರಿ ನಮ್ಮದು. ನೋಡಿ, ಇಲ್ಲಿ HSTR ಮತ್ತು GPSTR ಇದೆ. ಲಾಸ್ಟ್ ಇಯರ್ ಪ್ಯಾಟರ್ನ್ HSTR ಬೇರೆ ಇತ್ತು, ನೆಕ್ಸ್ಟ್ GPSTR ಬೇರೆ ಇತ್ತು. ಲಾಸ್ಟ್ ಇಯರ್ ಪ್ಯಾಟರ್ನ್ HSTR ಅಲ್ಲಿ ಏನಿತ್ತು, ಒಂದು GK ಪೇಪರ್ ಇತ್ತು, ಇನ್ನೊಂದು ಮೆಥಡ್ ಪೇಪರ್ ಇತ್ತು. GPSTR ಅಲ್ಲಿ ಏನಿತ್ತು, 3 ಪೇಪರ್ ಇತ್ತು. ಬಟ್ ಈಗ ಹಾಗಲ್ಲ, HSTR ಮತ್ತು GPSTRಗೆ ಒಂದೇ ಎಕ್ಸಾಮ್ ಪ್ಯಾಟರ್ನ್, ಮತ್ತೆ ಚೇಂಜ್ ಇಲ್ಲ, ಸೇಮ್ ಪ್ಯಾಟರ್ನ್, ಒಂದೇ ಎಕ್ಸಾಮ್ ಪ್ಯಾಟರ್ನ್ ಇದೆ. HSTR ಮತ್ತು GPSTRಗೆ ಸೇಮ್ ಎಕ್ಸಾಮ್ ಪ್ಯಾಟರ್ನ್ ಇದೆ. HSTRಗೂ ಕೂಡ ಒಂದು ಕೆಲಸ ಸಿಗ್ಬೇಕಪ್ಪ ಅಂದರೆ 3 ಪೇಪರ್ ಬರಿಬೇಕು. GPSTRನವರು ಕೆಲಸ ಸಿಗ್ಬೇಕಪ್ಪ ಅಂದರೆ 3 ಪೇಪರೇ ಬರಿಬೇಕು. PSTR ಕೆಲಸ ಸಿಗ್ಬೇಕಪ್ಪ ಅಂದರೆ 3 ಪೇಪರೇ ಬರಿಬೇಕು. ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಈ 3 ಪೇಪರನ್ನು ಯಾರು ಚೆನ್ನಾಗಿ ಓದ್ತಾರೋ ಅವನು ಕರ್ನಾಟಕ TET ಎಕ್ಸಾಮನ್ನು ಆರಾಮ್ ಪಾಸ್ ಮಾಡ್ತಾನೆ. ಬಟ್ ಇಲ್ಲಿ GPSTRಗೆ ಕರ್ನಾಟಕ TET ಬೇಕು, GPSTR ಮತ್ತು PSTRಗೆ TET ಎಕ್ಸಾಮ್ ಬೇಕು. HSTRಗೆ TET ಎಕ್ಸಾಮ್ದ ಅವಶ್ಯಕತೆ ಇಲ್ಲ. ಇದು ಕ್ಲಿಯರ್ ಮಾಡ್ಕೊಳ್ಳಿ. ನಾನು ಇವತ್ತು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಏನಪ್ಪಾ ಅಂದರೆ, ಈ ಎಕ್ಸಾಮ್ಗೆ ಯಾರು ರೆಡಿ ಆಗ್ತೀರಾ ಅವರು ಎಲ್ಲ ಎಕ್ಸಾಮ್ಗಳನ್ನ ಬರೀತಕ್ಕಂಥ ಒಂದು ಕೆಪಾಸಿಟಿ ಪಡ್ಕೋತೀರಾ ಅಂತ ಅರ್ಥ. ನೋಡಿ, ನೀವು ಯಾವುದೇ ಎಕ್ಸಾಮ್ ಬರೀಲಿ ನಿಮಗೆ GK ಬೇಕು ಅಲ್ವಾ, GK ಬೇಕು, ಯಾವುದೇ ಎಕ್ಸಾಮ್ ಬರೀಲಿ. ಹಾಗಾದ್ರೆ ನಮ್ಮ HSTR, GPSTR, PSTR ಪೇಪರಲ್ಲಿ GK, ಫಸ್ಟ್ ಪೇಪರಲ್ಲಿ GK ಇದೆ. ಸೊ GK ಆದ ನಂತರ ನಮಗೆ ಕನ್ನಡ ಬೇಕು, ಕನ್ನಡನೂ ಇದೆ, ಇಂಗ್ಲಿಷ್ ಬೇಕು, ಇಂಗ್ಲಿಷ್ ಇದೆ. ಇದೇ GKಯಲ್ಲಿ ಜಿಯೋಗ್ರಫಿ ಇದೆ, ಸೈನ್ಸ್ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಇವೆಲ್ಲವೂ ಕೂಡ ಇದೆ. ಅದರ ಜೊತೆಗೆ ಮೌಲ್ಯ ಶಿಕ್ಷಣ, ವ್ಯಾಲ್ಯೂ ಆಫ್ ಎಜುಕೇಶನ್ಸ್ ಇದೆ, ಹೆಲ್ತ್ ಎಜುಕೇಶನ್ಸ್ ಇದೆ, ಅಂಡ್ ಕಂಪ್ಯೂಟರ್ ಲಿಟ್ರೇಚರ್ ಇದೆ. ನೋಡಿ, ಕಂಪ್ಯೂಟರ್ ಲಿಟ್ರೇಚರ್ನ ನೀವು ಓದ್ಕೊಂಡಿದ್ದೆ ಆದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರ್ತಾ ಇದೆ. GK ಆಲ್ರೆಡಿ ಗೊತ್ತಿದೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಸೋರ್ಸ್. ನೆಕ್ಸ್ಟ್ ಕನ್ನಡ ಓದ್ತೀರಾ, ಕನ್ನಡ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕು, ಇಂಗ್ಲಿಷ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕು. ಹಾಗಾಗಿ ನೀವು HSTR, GPSTR, PSTR ಈ ಎಕ್ಸಾಮ್ಗಳನ್ನ ಸರಿಯಾಗಿ ಓದಿದ್ರೆ 50,000 ಪೋಸ್ಟಲ್ಲಿ ಒಂದು ಹುದ್ದೆ ನನ್ನದೇ ಎಂದು ನೀವು ಬದುಕಬಹುದು. ಆ ಎಕ್ಸಾಮ್ ಪ್ಯಾಟರ್ನ ನಾನು ನಿಮ್ಮ ಜೊತೆಗೆ ಈಗ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ.
ನೋಡಿ, ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ. ಸಿಂಪಲ್, ಇದು PSTR ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಸಿಲಬಸ್. ನೋಡಿ, ಇಲ್ಲಿ ಸಾಮಾನ್ಯ ಜ್ಞಾನ ಅಂತ ಓದ್ತೀರಾ ನೀವಲ್ವಾ. ನೋಡಿ, ಜನರಲ್ ನಾಲೆಡ್ಜ್. ಇದರಲ್ಲಿ ಏನು ಓದ್ತೀರಾ ನೀವು? ಹಿಸ್ಟ್ರಿ ಓದ್ತೀರಾ, ಜಿಯೋಗ್ರಫಿ ಓದ್ತೀರಾ, ಪೊಲಿಟಿಕಲ್ ಸೈನ್ಸ್ ಓದ್ತೀರಾ, ಜನರಲ್ ಸೈನ್ಸ್ ಓದ್ತೀರಾ. ಕ್ಲಿಯರ್? ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಜನರಲ್ ಸೈನ್ಸ್ ಅಷ್ಟೇ ಅಲ್ಲ, ಕರೆಂಟ್ ಅಫೈರ್ಸ್ ಓದ್ತೀರಾ. ಇವೆಲ್ಲವೂ ಕೂಡ ಇದರಲ್ಲಿ ಓದ್ತೀರಾ. ಇನ್ನು ಬ್ಯಾಂಕಿಂಗ್ ಓದ್ತೀರಾ, ಎಕನಾಮಿಕ್ಸ್ ಓದ್ತೀರಾ. ಎಲ್ಲವೂ ಕೂಡ ಸಾಮಾನ್ಯ ಜ್ಞಾನ GK ಪೇಪರಲ್ಲಿ ಓದ್ತೀರಾ. ಈ ಪೇಪರ್ನ ನಾವು ಕ್ಲೀನಾಗಿ ಓದ್ಕೊಂಡ್ರೆ ಸೊ ಸಿಂಪಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮು ಬರಿಬೋದು, PSI ಎಕ್ಸಾಮು ಕೂಡ ಬರಿಬೋದು. ಕ್ಲಿಯರ್? ಈ ಪೇಪರ್ ಅಷ್ಟೇ ಅಲ್ಲ, SDA ಏನು ಪೇಪರ್ ಇದೆ ಫಸ್ಟ್ ಪೇಪರ್ ಅದು ಬರಿಬೋದು, FDA ಪೇಪರ್ ಏನಿದೆ ಅದು ಕೂಡ ಬರಿಬೋದು. ಈ ಪೇಪರನ್ನು ಸರಿಯಾಗಿ ಓದ್ಕೊಂಡ್ರೆ. ಅರ್ಥ ಆಗಿದೆ ಅನ್ಕೋತೀನಿ. ಈ ಪೇಪರ್ ಜೊತೆಗೆ ಇಲ್ಲಿದೆ ನೋಡಿ, ಮಾನಸಿಕ ಸಾಮರ್ಥ್ಯ ಅದು ಸೇರ್ಕೊಂಡ್ರೆ, ಸಾಮಾನ್ಯ ಜ್ಞಾನ ಮಾನಸಿಕ ಸಾಮರ್ಥ್ಯ ಎರಡೂ ಸೇರ್ಕೊಂಡ್ರೆ ನೀವು ನಮ್ಮ ಕರ್ನಾಟಕ ಸರ್ಕಾರ ಕಾಲ್ ಮಾಡ್ತಕ್ಕಂತಹ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ದ ಒಂದು ಪೇಪರನ್ನು ಬರೀಲಿಕ್ಕೆ ಅರ್ಹತೆ ಇರ್ತೀರಾ ಅಂತ ಅರ್ಥ. ಕ್ಲಿಯರ್? ಹಾಗಾದ್ರೆ ನೀವು ದೊಡ್ಡ ಹಿಮಾಲಯ ಪರ್ವತನೇ ಏರ್ತಾ ಇದ್ದೀರಾ ಅಂತ ಅರ್ಥ. ಕರ್ನಾಟಕದ ಯಾವುದೇ ಎಕ್ಸಾಮ್ಗಳನ್ನ ಬರೀಲಿಕ್ಕೆ ಏನು ಒಂದು ಪೇಪರ್ ಏನಿದೆ ಅದರ ಜೊತೆಗೆ ನೀವು ಈ ಟೀಚರ್ ರಿಕ್ರೂಟ್ಮೆಂಟ್ ಅಲ್ಲಿ ನೋಡಿ ಚೈಲ್ಡ್ ಸೈಕಾಲಜಿಯನ್ನು ಓದಿ, CDP. ಕ್ಲಿಯರ್? ಚೈಲ್ಡ್ ಸೈಕಾಲಜಿಯನ್ನು ಓದಿ. ಚೈಲ್ಡ್ ಸೈಕಾಲಜಿ ಜೊತೆಗೆ ನಮಗೆ ಮತ್ತೆ ಭಾಷೆ ಕನ್ನಡ ಮತ್ತೆ ಸಾಮಾನ್ಯ ಇಂಗ್ಲಿಷ್ನ ಬಗ್ಗೆ ನಮಗೆ ಅರಿವಿರಬೇಕು, ಭಾಷೆ ಅದು ಕೂಡ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಎಜುಕೇಶನ್, ನೀವು ಅಲ್ಲೇ ಎಕ್ಸಾಮ್ ಅಲ್ಲೇ ಒಂದ್ಸತಿ ಬುಕ್ಕನ್ನು ಓದ್ಕೊಂಡ್ರೆ ಅಲ್ಲೇ ಕ್ಲಿಯರ್ ಮಾಡ್ಬೋದು. ಹೆಲ್ತ್ ಅಂಡ್ ಎಜುಕೇಶನ್, ಆರೋಗ್ಯವೇ ಶಿಕ್ಷಣ. ಕ್ಲಿಯರ್? ಇದು ಕೂಡ ಜನರಲ್ ಆಗಿ ಒಂದ್ಸತಿ ಓದ್ಕೊಂಡ್ರೆ ಮುಗೀತು. ಬಟ್ ಸ್ವಲ್ಪ ಎಫರ್ಟ್ ಯಾವುದಕ್ಕೆ ಹಾಕಬೇಕು ಅಂದರೆ ನೀವು ಕಂಪ್ಯೂಟರ್ ಲಿಟ್ರೇಸಿಗೆ ಹಾಕಬೇಕು. ಈ ಕಂಪ್ಯೂಟರ್ ಲಿಟ್ರೇಸಿಯನ್ನು ಕೂಡ ಇತ್ತೀಚೆಗೆ GK ಪೇಪರ್ ಒಳಗಡೆ ಸೇರ್ತಾ ಇದೆ. ಹಾಗಾಗಿ ಈ ಫಸ್ಟ್ ಪೇಪರಲ್ಲಿ ಕೆಲವೊಂದು ಆರೋಗ್ಯ ಶಿಕ್ಷಣ ಒಂದು ತೆಗೆದು ಅದು ಕೂಡ ಎಕ್ಸಾಮಲ್ಲಿ ಬರ್ಬೋದು, ಮೌಲ್ಯ ಶಿಕ್ಷಣ ತೆಗೆದು ನೆಕ್ಸ್ಟ್ ಭಾಷೆಗಳು ತೆಗೆದ್ರೆ, ನೆಕ್ಸ್ಟ್ ಸೈಕಾಲಜಿ ತೆಗೆದ್ರೆ ಉಳ್ಕೊಂಡಿದ್ದೆಲ್ಲ ನೀವು ಬ್ಯೂಟಿಫುಲ್ ಆಗಿ ಓದ್ಕೊಂಡ್ರೆ PC ಇಂದ PSI, PC ಇಂದ DC ಎಕ್ಸಾಮ್ವರೆಗೂ ಒಂದು ಪೇಪರನ್ನು ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಸ್ನೇಹಿತರೆ, ಇದು ನಮ್ಮ ಪ್ರಾಥಮಿಕ ಶಾಲೆಯ ಮೊದಲ ಬ್ಯೂಟಿಫುಲ್ ಆಗಿ 150 ಅಂಕಕ್ಕೆ ಇರ್ತಕ್ಕಂಥ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗೆ ಸಂಬಂಧಪಟ್ಟಂತ ಪೇಪರ್. ಸ್ನೇಹಿತರೆ, ಈ ಪೇಪರನ್ನು ಬರೀತೀರಾ. ಓಕೆ, ಬಟ್ ಈ ಪೇಪರ್ ಪಾಸ್ ಆಗಬೇಕಂದ್ರೂ ಒಂದು ಕ್ರೈಟೀರಿಯಾ ಇದೆ, 35% ಮಾರ್ಕ್ಸ್ ತೆಗಿಲೇಬೇಕು. ನೆಕ್ಸ್ಟ್ ಸೆಕೆಂಡ್ ಪೇಪರಿಗೆ ಬರ್ತೀರಾ. ಇದು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಇಲ್ಲಿ ಸಬ್ಜೆಕ್ಟ್ ಡಿಸ್ಟಿಂಗ್ವಿಶ್ ಅಥವಾ ಬೈಫರ್ಗೇಷನ್ಸ್ ಇರಲ್ಲ. 1ರಿಂದ 5 ಒಳಗಡೆ ನಾನು ಅದು ಮಾಡ್ತೀನಿ, ನೀವು ಇದು ಮಾಡ್ತೀನಿ ಅನ್ನಂಗಿಲ್ಲ. ಯಾವ ರೂಮಲ್ಲಿ ಯಾವ ಟೈಮ್ ಟೇಬಲ್ ಹೆಂಗ್ ಅಲಾಟ್ ಮಾಡೋದೇ ಆಗ ಮಾಡಿರ್ಬೇಕು. ಹಾಗಾಗಿ ಇಲ್ಲಿ ಅವನು ಏನು ಓದಿರ್ನೋ ಕೂಡ ಅವನಿಗೆ ಗಣಿತದ ನಾಲೆಡ್ಜ್ ಬೇಕು, ಬೇಸಿಕ್. ಪರಿಸರ ಅಧ್ಯಯನ ಅಂದರೆ ವಿಜ್ಞಾನನೂ ಇರುತ್ತೆ. ಕ್ಲಿಯರ್? ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿ ಇರುತ್ತೆ. ನೆಕ್ಸ್ಟ್ EVS ಅದೇ ಪರಿಸರ ಅಧ್ಯಯನ, ವಿಜ್ಞಾನ ಸೈನ್ಸ್ಗೆ ಸಂಬಂಧಪಟ್ಟಂತ ಮಾಹಿತಿ ಇರುತ್ತೆ. ನೆಕ್ಸ್ಟ್ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇರುತ್ತೆ. ಸರ್ ಗಣಿತನೂ ಮಾಡಬೇಕಾ ಸರ್, ಮತ್ತೆ ಸೈನ್ಸು ಮಾಡಬೇಕಾ ಸರ್, ಸೋಷಿಯಲ್ಲು ಮಾಡಬೇಕಾ ಸರ್? ಇಲ್ಲಿ ಯಾವುದು ಬೈಫರ್ಗೇಷನ್ ಇಲ್ಲ, ಅದಕ್ಕೆ ಹೇಳಿರೋದು. ಇಲ್ಲೇನು 150 ಮಾರ್ಕ್ಸ್ ಇದೆ, ಅದರಲ್ಲಿ 50 ಮಾರ್ಕ್ಸ್ OMR ಸಿಗುತ್ತೆ, ಮತ್ತೆ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ಅಂದರೆ ಬರಿಬೇಕು. ನೀವು ಏನ್ ಬರಿಬೇಕು? ಸಿಂಪಲ್ ನೈಟ್ರೋಜನ್ ಚಕ್ರವನ್ನ ಚಿತ್ರದ ಮೂಲಕ ವಿವರಿಸಿ ಅಂತ 3 ಮಾರ್ಕ್ಸ್ ಕೊಡ್ತಾನೆ. ನೈಟ್ರೋಜನ್ ಸೈಕಲ್ ಅನ್ನ ಚಿತ್ರ ಬರೋದು ಬರಿಬೇಕು, ನೀಟಾಗಿ ಬರಿಬೇಕು. ಆಂಗ್ಲೋ ಮೈಸೂರು ಯುದ್ಧಗಳನ್ನ ಕಾಲಾನುಕ್ರಮವಾಗಿ ಅವರು ಕೊಟ್ಟಂತಹ ಕೊಡುಗೆಗಳು ಅವೆಲ್ಲ ಏನು ಆ ಥರ ನೀಟಾಗಿ ಹೇಳ್ತಾರೆ, ಅದನ್ನು ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿ ಬರೀಬೇಕು. 2 ಮಾರ್ಕ್ಸಿಗೆ ಕೇಳ್ಬೋದು, 3 ಮಾರ್ಕ್ಸಿಗೆ ಕೇಳ್ಬೋದು, 4 ಮಾರ್ಕ್ಸಿಗೆ ಕೇಳ್ಬೋದು. ಅವನು ಕೊಟ್ಟಂತಹ ಮಾರ್ಕ್ಸಿಗೆ ಗಿವನ್ ಟೈಮಲ್ಲಿ ಬರಿಬೇಕು. ಇಲ್ಲೂ ಕೂಡ 35 ಮಾರ್ಕ್ಸನ್ನೇ ತೆಗಿಬೇಕು. ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಇಲ್ಲಿ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟು ಕೂಡ ಸಿಗತ್ತೆ. ಇದು ನೋಡಿ, ಇದು ಹೊಸದಾಗಿ ಬಂದಿರತಕ್ಕಂತಹ ಮಾಹಿತಿ, ವೆರಿ ವೆರಿ ಇಂಪಾರ್ಟೆಂಟ್. ನೀನು PSTR ಆದರೂ ಇರಲಿ, ಯಾವ್ದಾರು ಇರಲಿ, ನೀನು ಅದು ಇಂಗ್ಲೀಷ್ ಮೀಡಿಯಂ ಪಾಠ ಮಾಡೋಕ್ಕೂ ರೆಡಿ ಇರಬೇಕು, ಕನ್ನಡ ಮೀಡಿಯಂ ಪಾಠ ಮಾಡೋಕ್ಕೂ ರೆಡಿ ಇರಬೇಕು. ಯಾಕಂದ್ರೆ ಈಗ ನಿಮಗೆಲ್ಲ ಗೊತ್ತಿದೆ
ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮನ್ನು ತರಬೇಕು ಅಂತ, ಮತ್ತು ಅವಾಗ ಇಂಗ್ಲೀಷ್ ಮೀಡಿಯಂವರೆಗೆ ಅಪಾಯಿಂಟ್ ಮಾಡೋಕ್ಕೆ ಬರೋದಿಲ್ಲ. ಈಗಲೇ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಕೂಡ ಯಾರಿಗೆ ಸರಿಯಾಗಿ ಬರುತ್ತೆ ಅವರಿಗೆ ಅಪಾಯಿಂಟ್ ಮಾಡ್ಕೊಳ್ಳಲ್ಲ ಅಂತ ಒಂದು 3ನೇ ಪತ್ರಿಕೆಯನ್ನು ಇಟ್ಟಿದ್ದಾರೆ. ಅದೇ ಕನ್ನಡ ಭಾಷಾ ಪ್ರಾವೀಣ್ಯತ ಪತ್ರಿಕೆ, ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತ ಪತ್ರಿಕೆ. ಇದು ಡಿಸ್ಕ್ರಿಪ್ಟಿವ್ ಇರುತ್ತೆ. ಏನಿರುತ್ತೆ, ಕನ್ನಡ ಭಾಷೆ ಪ್ರಾವೀಣ್ಯತೆ ಪರೀಕ್ಷೆಯಲ್ಲಿ ಏನಿಲ್ಲ, ಪ್ರಬಂಧ ಇರುತ್ತೆ, ಪತ್ರ ಲೇಖನ ಇರುತ್ತೆ, ಚಿಹ್ನೆಗಳು ಇರುತ್ತೆ. ಕ್ಲಿಯರ್? ಚಿಹ್ನೆಗಳು, ಪತ್ರಲೇಖನ, ಪ್ರಬಂಧ, ಗಾದೆ ಮಾತು, ಕ್ಲಿಯರ್? ಇವೆಲ್ಲ ಡಿಸ್ಕ್ರಿಪ್ಟಿವ್ ಆಗಿ ನಿಮಗೆ ಬರೀಲಿಕ್ಕೆ ಕೊಡ್ತಾನೆ. ನೆಕ್ಸ್ಟ್ ಇಂಗ್ಲೀಷಲ್ಲೂ ಕೂಡ ಅಷ್ಟೇ ಇರುತ್ತೆ. ಸೊ ಕಾಂಪ್ರೆನ್ಷನ್ಸ್ ಇರುತ್ತೆ, ನೆಕ್ಸ್ಟ್ ಎಸ್ಸೆ ಇರುತ್ತೆ, ಲೆಟರ್ ರೈಟಿಂಗ್ ಇರುತ್ತೆ. ಈ ಥರ ಅಂದರೆ ಡಿಸ್ಕ್ರಿಪ್ಟಿವ್ ಬರಿಬೇಕು. ಅವನು ಯಾವುದೋ ಅದನ್ನು ನೋಡಿ ಅಲ್ಲ, ನೀಟಾಗಿ ಒಂದು ಲೆಟ್ರ್ ಯಾರಿಗೂ ಬರೀ ಅಂದರೆ ಅವ್ನು ಇಂಗ್ಲೀಷಲ್ಲಿ ಲೆಟ್ರ್ ಬರಿಬೇಕಮ್ಮ. ಓಕೆ, ಪ್ರಿಸೈಸ್ ಮಾಡು ಅಂದರೆ ಅದನ್ನು ಪ್ರಿಸೈಸ್ ಮಾಡಬೇಕಮ್ಮ. ಶಾರ್ಟ್ ನೋಟ್ ಮಾಡು ಅಂದರೆ ಶಾರ್ಟ್ ನೋಟ್ ಮಾಡಬೇಕು. ಒಟ್ಟಾರೆಯಾಗಿ ಇಂಗ್ಲಿಷ್ ಭಾಷೆಯ ಕೌಶಲ್ಯ, ಕನ್ನಡ ಭಾಷೆಯ ಕೌಶಲ್ಯ, ಅವನು ಹೋಗ್ತಕ್ಕಂಥ ಶಾಲೆಯಲ್ಲಿ ಎರಡೂ ಮೀಡಿಯಮ್ ಆ ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡೋಕ್ಕೆ ಬರುತ್ತಾ ಅನ್ನೋದನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದೇ ಬ್ಯೂಟಿಫುಲ್ ಪರೀಕ್ಷೆ, ಭಾಷಾ ಪರೀಕ್ಷೆ. ಈ ಭಾಷಾ ಪರೀಕ್ಷೆಯಲ್ಲಿ ನೀನು 35 ಅಂಕ ಎಲಿಜಿಬಲ್ ಆಗಬೇಕಂದ್ರೆ 35 ಮಾರ್ಕ್ಸ್ 3 ಪೇಪರಲ್ಲಿ ತೆಗಿಲೇಬೇಕು. 35 ಮಾರ್ಕ್ಸ್. ಇದು PSTRಗೆ ಸಂಬಂಧಪಟ್ಟಂತ ಮಾಹಿತಿ. ಇದನ್ನು ಕಲ್ತ್ಕೊಂಡು ಎಲ್ಲ ಕಡೆ ಹೋದ್ರೆ ಇದೇ ಮಾಹಿತಿ, ಮತ್ತೇನು ಬೇರೆ ಇಲ್ಲ. ನೋಡಿ, ದೈಹಿಕ ಶಿಕ್ಷಕರ ಗ್ರೇಡ್ 2 1ರಿಂದ 8. ಕ್ಲಿಯರ್? ಸೊ ಇವ್ರಿಗೆ ಏನಿದೆ, ಸೇಮ್ ಪೇಪರ್ ಆಗಲೇ ಹೇಳಿದ್ಮೇಲೆ ಅದೇ ಪೇಪರ್ 150 ಮಾರ್ಕ್ಸ್ ಇರುತ್ತೆ. ಜನರಲ್ ಸೈನ್ಸ್ ಇರುತ್ತೆ, ಚೈಲ್ಡ್ ಸೈಕಾಲಜಿ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ. ಅದನ್ನು ಹೇಳಿದಾನ, ಅಷ್ಟು ಓದ್ಕೊಂಡ್ರೆ ಇವೆಲ್ಲ ಮಾಡ್ಬೋದು ಅಂತ. ಕನ್ನಡ ಇಂಗ್ಲೀಷ್ ಇರುತ್ತೆ, ವ್ಯಾಲ್ಯೂ ಆಫ್ ಎಜುಕೇಷನ್ ಇರುತ್ತೆ, ಆರೋಗ್ಯ ಶಿಕ್ಷಣಕ್ಕೆ ಇರುತ್ತೆ, ಗಣಕಯಂತ್ರ ಇರುತ್ತೆ, ಕಂಪ್ಯೂಟರ್ ಸೈನ್ಸ್. ಇವೆಲ್ಲ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ PPTಯನ್ನು ಒಳಗೊಂಡಿರ್ತಕ್ಕಂಥ ಕ್ಲಾಸನ್ನು ಮಾಡ್ತಿದ್ದೀವಿ ಸ್ನೇಹಿತರೆ. ಸಾಧನಾ ಶಂಕರ್ ಅಕಾಡೆಮಿಗೆ ಜಾಯ್ನ್ ಆಗಿ ವಿತ್ ಸಿಲೆಬಸ್ ವೈಸ್ ಅದನ್ನು ಹೊಂದಿಸ್ಕೊಂಡು ಕ್ಲಾಸಸ್ಗಳನ್ನು ಕೊಡ್ತಾ ಬರ್ತಿದ್ವಿ. ನೆಕ್ಸ್ಟ್ ಸೆಕೆಂಡ್ ಪೇಪರ್ ನಿಮಗೆಲ್ಲ ಗೊತ್ತಿದೆ, 50 ಮಾರ್ಕ್ಸ್ MCQ ಇರುತ್ತೆ, 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಆ ಡಿಸ್ಕ್ರಿಪ್ಟಿವ್ ಕಂಪ್ಲೀಟ್ಲಿ ಕೂಡ ನಿಮ್ದೇನು ದೈಹಿಕ ಶಿಕ್ಷಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಡಿಸ್ಕ್ರಿಪ್ಟಿವ್ ಇರುತ್ತೆ. ನಿಮಗೆ ಕಬಡ್ಡಿಯ ಕೋರ್ಟ್ನ ಅಳತೆಯನ್ನು ವಿವರಿಸಿ ಅಂತ ಬರ್ಬೋದು, ಅಥವಾ ನೆಕ್ಸ್ಟ್ ಚೆಸ್ ಬಗ್ಗೆ ಬರ್ಬೋದು, ಅಥವಾ ನಿಮಗೆ ಖೋಖೋ ಆ ಕೋರ್ಟ್ನ ಬಗ್ಗೆ ಬರ್ಬೋದು, ಅಥವಾ ಆರೋಗ್ಯದ ಬಗ್ಗೆ ಬರ್ಬೋದು, ಒಬ್ಬ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಪೋಷಕಾಂಶಗಳನ್ನು ಕೊಡಬೇಕು ಅದರ ಮಾಹಿತಿ ಬರ್ಬೋದು. ಓಕೆ, ಒಟ್ಟಾರೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ 50 ಮಾರ್ಕ್ಸ್ MCQ ಇರುತ್ತೆ, 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ದೈಹಿಕ ಶಿಕ್ಷಕರ ಟೀಚರಿಗೆ ತುಂಬ ಒಂದು ಕೊರಗಿತ್ತು, ನಮ್ಮನ್ನು ಕಾಲ್ ಮಾಡ್ತಾ ಇಲ್ಲ, ಕರಿತಾ ಇಲ್ಲ ಅಂತ. ಸರಿಯಾಗಿ ಓದಿ ಎಂಜಾಯ್ ಮಾಡಿ. ಓಕೆ, ಸೇಮ್ ಆಗ್ಲೇನು ಹೇಳಿದ್ನಲ್ಲ, ಇವರು ಏನು ಫಿಸಿಕಲ್ ಟೀಚರ್ ಆಗಿರೋದ್ರಿಂದ ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಬೋತ್ ಮೀಡಿಯಂ ಆಗಬೇಕು ಅಂತ ಈಗ ಸರ್ಕಾರದ ಹೋರಾಟ ಆಗಿರೋದ್ರಿಂದ ಯಾವ ಮೀಡಿಯಮಿಗೆ ಆದ್ರೂ ಇವರು ರಿಲಿಯಾಬಿಲಿಟಿ ಆಗಬೇಕು, ಅಡ್ಜಸ್ಟ್ ಆಗಬೇಕು ಅಂತ ಎಲ್ಲ ಎಕ್ಸಾಮ್ಗಳಿಗೂ 3rd ಪೇಪರ್ ಭಾಷಾ ಪ್ರಾವೀಣ್ಯತೆ, ನಿಮಗೆ ಸಬ್ಜೆಕ್ಟ್ನ ಒಳಗಡೆ ಡೆಪ್ತ್ ಎಷ್ಟಿದೆ, ಕನ್ನಡದ ಬಗ್ಗೆ ಎಷ್ಟಿದೆ, ಇಂಗ್ಲೀಷ್ ಬಗ್ಗೆ ಎಷ್ಟಿದೆ ಅನ್ನೋದನ್ನು 50 ಮಾರ್ಕ್ಸ್ 100 ಮಾರ್ಕ್ಸ್ನ ಪೇಪರ್ ಮಾಡ್ತಾರೆ. ಒಟ್ಟು 400 ಮಾರ್ಕ್ಸ್. ಪ್ರತಿಯೊಂದು ಇದಕ್ಕೂ 35 ಮಾರ್ಕ್ಸ್ನ ತೆಗಿಬೇಕಾಗತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಆಲ್ರೆಡಿ ಲಾಸ್ಟ್ ಟೈಮ್ ರಿಕ್ರೂಟ್ಮೆಂಟ್ ಆಗಿರತಕ್ಕಂಥದ್ದು. ಆ ರಿಕ್ರೂಟ್ಮೆಂಟ್ ಆಗಿರತಕ್ಕಂತಹ ಏನು GPT ಅಂತ ಕರಿತೀವಿ, ಈ GPT ಶಿಕ್ಷಕರ ಏನು ಇದೆ, ಸೇಮ್ ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಸಾಮಾನ್ಯ ಜ್ಞಾನ ಇರುತ್ತೆ, ಪ್ರಚಲಿತ ವಿಜ್ಞಾನ ಇರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ ಅಂಡ್ ಮಾನವ ಅಭಿವೃದ್ಧಿ. ಅಲ್ಲಿ ಓನ್ಲಿ ಫಾರ್ ಚೈಲ್ಡ್ ಸೈಕಾಲಜಿ ಇತ್ತು, ಇಲ್ಲಿ ಎಜುಕೇಷನಲ್ ಸೈಕಾಲಜಿ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಬರುತ್ತೆ. ನೆಕ್ಸ್ಟ್ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಬರುತ್ತೆ. ಸೇಮ್ ಗಣಕಯಂತ್ರ ಮತ್ತು ಸಾಕ್ಷರತೆ ಬರುತ್ತೆ. ಅಲ್ಲೇನಿತ್ತು ಅದೇ ಪೇಪರ್, ಅಲ್ಲಿ ಚೈಲ್ಡ್ ಸೈಕಾಲಜಿ ಅಂತ ಇತ್ತು ಸ್ವಲ್ಪ, ಬಟ್ ಇಲ್ಲಿ ಹಂಗಲ್ಲ, ಎಜುಕೇಷನಲ್ ಸೈಕಾಲಜಿ ಆಗಿರೋದ್ರಿಂದ ನಾವಿಲ್ಲಿ ಸೈಕಾಲಜಿ ಅಂದರೆ ಏನು, ಸೈಕಾಲಜಿಯ ಮೆಥಡ್ಸ್ಗಳು ಯಾವುದು, ಸೈಕಾಲಜಿಯ ಥಿಯರೀಸ್ಗಳು ಯಾವುದು, ನೆಕ್ಸ್ಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಏನು, ಇವೆಲ್ಲ ಕಂಪ್ಲೀಟಾಗಿ ನಾವು BEd ಅಲ್ಲಿ ಏನು ಸೈಕಾಲಜಿಯನ್ನು ಓದಿದ್ವಿ ಆ ಎಲ್ಲ ಸೈಕಾಲಜಿಯನ್ನು ಇಲ್ಲ ಓದಬೇಕಾಗುತ್ತೆ ಸ್ನೇಹಿತರೆ. ಫಸ್ಟ್ ಪೇಪರ್. ಸೊ ಸೆಕೆಂಡ್ ಪೇಪರ್ ಏನಿದೆ, ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಫಸ್ಟ್ ಪೇಪರಲ್ಲಿ 35 ತಗೋಬೇಕು, ಇದರಲ್ಲೂ ಕೂಡ 35 ತಗೊಳ್ಬೇಕು. ಸ್ವಲ್ಪ ಸರಿಯಾಗಿ ನೋಡಿ. ಇಲ್ಲಿ GPT ಟೀಚರ್ ಆಗಿರೋದ್ರಿಂದ ಫಸ್ಟ್ ನಮಗೆ ಲ್ಯಾಂಗ್ವೇಜ್ ಟೀಚರ್ ಸಿಗ್ತಾರೆ. ಕ್ಲಿಯರ್?
ನೆಕ್ಸ್ಟ್ ನಿಮಗೆ ಮ್ಯಾಥ್ಸ್ ಸೈನ್ಸ್ ಟೀಚರ್ ಸಿಗ್ತಾರೆ. ಸೊ ನೆಕ್ಸ್ಟ್ ನಮಗೆ ಸೋಷಿಯಲ್ ಸೈನ್ಸ್ ಟೀಚರ್ ಸಿಗ್ತಾರೆ. ನೆಕ್ಸ್ಟ್ ಬಯೋಲಾಜಿಕಲ್ ಸೈನ್ಸ್ ಟೀಚರ್ ಸಿಗ್ತಾರೆ ಅಂಡ್ ಕನ್ನಡ ಟೀಚರು ಕೂಡ ಸಿಗ್ತಾರೆ. ಕ್ಲಿಯರ್. ಯಾವುದೇ ಟೀಚರ್ ಇರಲಿ, ಇಲ್ಲಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಏನು ಆಗ್ಲಿಂದ ಹೇಳ್ತಾ ಬರ್ತಿದ್ದೀವಿ ಅದೇ ಕತೆ ಇದೆ. GPT ಟೀಚರ್ಸ್ಗಳಿಗೆ ಸೆಕೆಂಡ್ ಪೇಪರ್ ಸಿಂಪಲ್, ಅದು ಕಂಪ್ಲೀಟ್ ಅವ್ರ ಮೆಥಡ್ದೇ ಇರುತ್ತೆ. ಎಕ್ಸಾಂಪಲ್ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ಗೆ 50 ಮಾರ್ಕ್ಸ್ ಏನಿದೆ ಕಂಪ್ಲೀಟ್ MCQ ಇರುತ್ತೆ. 100 ಮಾರ್ಕ್ಸ್ ಇಂಗ್ಲೀಷ್ ಪೇಪರೇ ಇರುತ್ತೆ. ಅವೆಲ್ಲ ಡಿಸ್ಕ್ರಿಪ್ಟಿವ್ ಇರುತ್ತೆ. ಓಕೆ, ಅಲ್ಲಿ ಡಿಸ್ಕ್ರಿಪ್ಟಿವ್ ಇರುತ್ತೆ, ಗ್ರಾಮರ್ ಮೇಲೆ ಕ್ವಶನ್ಸ್ ಇರುತ್ತೆ, ಕಂಪ್ಯಾರಿಸನ್ಸ್ ಇರುತ್ತೆ, ಎಲ್ಲ ಒಟ್ಟಾರೆಯಾಗಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ 50 MCQ ಇರುತ್ತೆ. ಅದೇ ರೀತಿ ಗಣಿತ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ 50 ಅಂಕಗಳು MCQ ಇರುತ್ತೆ. 100 ಅಂಕಗಳಿಗೆ ಸೇಮ್ ಗಣಿತದಲ್ಲಿ 50 ಅಂಕಗಳು, ನೆಕ್ಸ್ಟ್ ಭೌತಶಾಸ್ತ್ರದಲ್ಲಿ 50 ಅಂಕಗಳ ಥಿಯರಿ ಇರುತ್ತೆ. ಥಿಯರಿ ನೀವು ಒಂದು ದೊಡ್ಡ ಬುಕ್ಲೆಟ್ ಅಲ್ಲಿ ಕುತ್ಕೊಂಡು ಕೆತ್ತಬೇಕಾಗತ್ತೆ. ಕ್ಲಿಯರ್. ಸಮಾಜ ವಿಜ್ಞಾನ ಶಿಕ್ಷಕರು ಇದನ್ನ ಆಲ್ರೆಡಿ ನಾವೀಗ ಕೋರ್ಸನ್ನ ನಾಳೆ ಲಾಂಚ್ ಮಾಡ್ತಿದ್ದೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು 6 ಟೀಚರ್ಸ್ಗಳಿಂದ ಆ ಟಾಪಿಕ್ ಅನ್ನ ಮಾಡ್ತಿದ್ದೀವಿ ನಾವು. ಹಾಗಾಗಿ ಸಮಾಜ ವಿಜ್ಞಾನ ಶಿಕ್ಷಕರೇನಿದ್ದಾರೆ ಅವರಿಗೂ ಕೂಡ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಕ್ಲಿಯರ್, ಮತ್ತೆ ಭೂಗೋಳ ಶಾಸ್ತ್ರ, ಇವುಗಳಿಗೆ ಸಂಬಂಧಪಟ್ಟಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ 50 ಅಂಕದ ಪ್ರಶ್ನೆಗಳು MCQ ಇರುತ್ತೆ. 100 ಅಂಕದ ಪ್ರಶ್ನೆಗಳು ಡಿಸ್ಕ್ರಿಪ್ಷನ್ ಇರುತ್ತೆ. ಕ್ಲಿಯರ್. ನೆಕ್ಸ್ಟ್ ಜೀವ ವಿಜ್ಞಾನ ಶಿಕ್ಷಕರಿಗೆ ರಾಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 50 ಅಂಕಗಳ MCQ ಇರುತ್ತೆ. ನೆಕ್ಸ್ಟ್ 50 ಅಂಕಗಳ ಎರಡಕ್ಕೂ ಕೇಳಿ, ಕೆಮಿಸ್ಟ್ರಿ 50 ಅಂಕಗಳು, ಜೀವಶಾಸ್ತ್ರ 50 ಅಂಕಗಳು ಡಿಸ್ಕ್ರಿಪ್ಟಿವ್ಸ್ ಇರುತ್ತೆ. ಡಿಸ್ಕ್ರಿಪ್ಟಿವ್ಸ್ ಹೆಂಗಿರುತ್ತೆ ಅಂದರೆ ಸಿಂಪಲ್, ಜೀರ್ಣಾಂಗದಲ್ಲಿ ಕಂಡು ಬರ್ತಕ್ಕಂಥ ಕಿಣ್ವಗಳು ಯಾವುದು, ಆ ಕಿಣ್ವಗಳು ಆಯಾ ಜೀರ್ಣಾಂಗಗಳಲ್ಲಿ ಇರ್ತಕ್ಕಂಥ ಪಾತ್ರವನ್ನ ಹೇಗೆ ನಿರ್ವಹಿಸುತ್ತದೆ ಅಂತ ಅಪ್ಲೈಡ್ ಆಗಿ ಕೇಳ್ತಾನೆ. ನೀನು ಯಾವಾಗ ಬಾಯಲ್ಲಿ ಯಾವ ಕಿಣ್ವ ರಿಲೀಸ್ ಆಗತ್ತೆ, ಜಠರದಲ್ಲಿ ಯಾವ ಕಿಣ್ವ ರಿಲೀಸ್ ಆಗತ್ತೆ, ಪ್ಯಾನ್ಕ್ರಿಯಾಸ್ ಅಲ್ಲಿ ಯಾವ ಕಿಣ್ವ ರಿಲೀಸ್ ಆಗತ್ತೆ, ಸಣ್ಣ ಕರಳಲ್ಲಿ ಯಾವ ಕಿಣ್ವ ರಿಲೀಸ್ ಆಗತ್ತೆ, ಅವುಗಳ ರೋಲ್ ಏನು ಕಂಪ್ಲೀಟ್ ಆಗಿ ಬರಿಬೇಕಾಗತ್ತೆ. ಅದು 2 ಮಾರ್ಕ್ಸಿಗೆ ಕೇಳಿದ್ರೆ ಶಾರ್ಟ್ ಆಗಿ ಬರಿಬೇಕಾಗತ್ತೆ, 3 ಮಾರ್ಕ್ಸಿಗೆ ಕೇಳಿದ್ರೆ ತುಂಬಾ ಡಿಸ್ಕ್ರಿಪ್ಟಿವ್, 4 ಮಾರ್ಕ್ಸಿಗೆ ಕೇಳಿದ್ರೆ ಇನ್ ಡೀಟೇಲ್ ಆಗಿ ಬರಿಬೇಕಾಗತ್ತೆ. ಈ ತರ 100 ಮಾರ್ಕ್ಸ್ ಇದೆ. ಒಟ್ಟಾರೆಯಾಗಿ ನೀವು ಪಾಸ್ ಆಗ್ಬೇಕಪ್ಪ ಈ ಪೇಪರ್ ಅಲ್ಲಿ ಅಂದ್ರೆ ಪ್ರತಿಯೊಂದು ಪೇಪರ್ ಅಲ್ಲೂ 35 ಮಾರ್ಕ್ಸ್ ಅನ್ನ ತಗೊಳ್ಬೇಕು ಈ ಸತಿ GPT-ಯಲ್ಲಿ. ಕ್ಲಿಯರ್. GPT-ಯಲ್ಲಿ ಅಂಡ್ HSTR ಅಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಒಂದೇ ಇದೆ. ಹಾಗಾಗಿ ಒಂದು ಎಕ್ಸಾಮ್ ಅನ್ನು ಓದ್ಬಿಟ್ಟು ನೋಡಿ, ಈ ಪೇಪರ್ 3 ಅಲ್ಲೂ ಅದೇ ಇತ್ತು, ಇಲ್ಲೂ ಇದೇ ಇತ್ತು. ಯಾಕೆ ಈ ಪೇಪರ್ 3 ಅವನು ಮ್ಯಾಂಡೇಟರಿ ಮಾಡಿದಾನಂತ ಹೇಳಿದ್ರೆ, ಇಂಗ್ಲಿಷ್ ಮೀಡಿಯಂಗೂ ಪಾಠ ಮಾಡ್ಬೇಕು ನೀವು, ಕನ್ನಡ ಮೀಡಿಯಂಗೂ ಪಾಠ ಮಾಡ್ಬೇಕು. ಅದಕ್ಕೆ ಇಂಗ್ಲಿಷ್ ನಾಲೆಡ್ಜ್ ಇರಬೇಕು, ಕನ್ನಡ ನಾಲೆಡ್ಜ್ ಇರಬೇಕು. ನೀವು ಬರೆಯಾಕ ಬರಬೇಕು, ಕೊಂಡು ರೊಂಡು ಮಂಡ ಬರೆಯಾಕ ಬರಲ್ಲ ಅಂತ ಹೇಳಿ ವಿವರಣಾತ್ಮಕ ಮಾದರಿಯನ್ನ ಹಾಕೊಂಡಿದ್ದಾನೆ. ಕ್ಲಿಯರ್. ನೆಕ್ಸ್ಟ್ ಇತ್ತೀಚೆಗೆ ಹೊಸದಾಗಿ ಕಾಲ್ಫರ್ಮ್ ಮಾಡಿರ್ತಕ್ಕಂಥದ್ದು ಗಣಕಯಂತ್ರ ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರು. ಇವರು 1 ರಿಂದ 8ನೇ ತರಗತಿವರೆಗೂ ಪತ್ರಿಕೆ 1 ಸೇಮ್ ಅದೇ ಇರುತ್ತೆ, ಮತ್ತೇನು ಚೇಂಜಸ್ ಇಲ್ಲ. ಪತ್ರಿಕೆ 2 ಅಲ್ಲಿ 50 ಮಾರ್ಕ್ಸ್ ಏನು ಈ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತ MCQ ಇರುತ್ತೆ. 100 ಮಾರ್ಕ್ಸ್ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಡಿಸ್ಕ್ರಿಪ್ಷನ್ಸ್ ಇರುತ್ತೆ. ಇದು ಹೊಸದಾಗಿ ಕಾಲ್ ಮಾಡಿದ್ದಾನೆ ಸ್ನೇಹಿತರೆ, ಈಸಿಯಾಗಿ ಹೊರಗಡೆ ಹೋಗ್ಬೋದು. ಯಾಕಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಸ್ವಲ್ಪ ಈಸಿ ಇದೆ, ಬಟ್ ಈಸಿಯಾಗಿ ಹೋಗ್ಬೋದು ಹೊಸದಾಗಿ ಕಾಲ್ ಮಾಡಿರೋದ್ರಿಂದ. ಓಕೆ ಸ್ನೇಹಿತರೆ, ಮತ್ತೆ ಸೇಮ್ ಇವ್ರಿಗೂ ಕೂಡ ಅಷ್ಟೇ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಅದೇನೋ ಮಾಡಿದ್ದೀನಿ, ನಾನು ಡೈರೆಕ್ಟ್ ಆಗಿ ಬಂದು ಕಂಪ್ಯೂಟರ್ ಸೈನ್ಸ್ ಬರೀತೀನಿ ಅಂದ್ರೆ ನೋ, ಅವನು ಇಲ್ಲಿ 50 ಮಾರ್ಕ್ಸ್ ಅಲ್ಲಿ ಇಲ್ಲಿ 50 ಮಾರ್ಕ್ಸ್ ಅಂದ್ರೆ ಈ 100 ಮಾರ್ಕ್ಸ್ಗೆ 35 ಮಾರ್ಕ್ಸ್ ಭಾಷಾ ಸಾಮರ್ಥ್ಯವನ್ನ ಪಡಿಲೇಬೇಕು ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರೌಢಶಾಲಾ ಸಹ ಶಿಕ್ಷಕರು, ಅಸಿಸ್ಟೆಂಟ್ ಮಾಸ್ಟರ್, ವೆರಿ ವೆರಿ ಇಂಪಾರ್ಟೆಂಟ್. ಇದೆ HSTR. ಕ್ಲಿಯರ್. ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್. ಸೇಮ್ ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲಿಷ್ ಇರುತ್ತೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತೆ 3ನೇ ಪೇಪರ್ ಅಲ್ಲಿ ರಿಪೀಟ್ ಆಗತ್ತೆ. ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಇದರಲ್ಲೆಲ್ಲ ಸೈನ್ಸ್, ಜಿಯೋಗ್ರಫಿ ಎಲ್ಲ ಸಣ್ಣ ಸೇರ್ಕೊಳ್ಳುತ್ತೆ. ಎಜುಕೇಶನಲ್ ಸೈಕಾಲಜಿ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ನೆಕ್ಸ್ಟ್ ಕಂಪ್ಯೂಟರ್ ಇರುತ್ತೆ ಅಂಡ್ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಇರುತ್ತೆ. ಸೇಮ್ ಅಲ್ಲೆಲ್ಲ ಏನು ಓದಿದ್ವಿ ಅದೇ ಇರುತ್ತೆ. ಇಲ್ಲಿ ಸೈಕಾಲಜಿಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಸೆಕೆಂಡ್ ಪೇಪರ್ ಮತ್ತೇನಿಲ್ಲ, ಅಲ್ಲೇನು GPT ಏನು ನೋಡಿದ್ವಿ ಅದೇ, ಮತ್ತೇನು ಚೇಂಜ್ ಇಲ್ಲ. ಇಲ್ಲಿ ಕನ್ನಡ ಟೀಚರ್
50 ಮಾರ್ಕ್ಸು ಕನ್ನಡದ್ದು ಆ್ಯಂಡ್ 100 ಮಾರ್ಕ್ಸು ಕನ್ನಡದ ರೈಟಿಂಗ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಂಗ್ಲೀಷ್ ಟೀಚರ್ 50 ಮಾರ್ಕ್ಸ್ ಇಂಗ್ಲೀಷ್ ಆ್ಯಂಡ್ 100 ಮಾರ್ಕ್ಸ್ ಇಂಗ್ಲೀಷ್ದ ಡಿಸ್ಕ್ರಿಪ್ಟಿವ್ ಬರೀಬೇಕಾಗತ್ತೆ. ನೆಕ್ಸ್ಟ್ CBZ ಟೀಚರ್ 50 ಮಾರ್ಕ್ಸು ಕೆಮಿಸ್ಟ್ರಿ ಮತ್ತು ಬಯೋದ MCQ ಮತ್ತು 100 ಮಾರ್ಕ್ಸು ಕೆಮಿಸ್ಟ್ರಿ ಬಯೋದ ಡಿಸ್ಕ್ರಿಪ್ಷನನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ಆರ್ಟ್ಸ್ ಟೀಚರ್, ಇವರು ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಇಷ್ಟಕ್ಕೂ ಸಂಬಂಧಪಟ್ಟಂತೆ 50 ಮಾರ್ಕ್ಸ್ದ MCQ ಬರೀಬೇಕಾಗತ್ತೆ ಮತ್ತು 100 ಮಾರ್ಕ್ಸ್ದ ಡಿಸ್ಕ್ರಿಪ್ಟಿವ್ ಬರೀಬೇಕಾಗತ್ತೆ. ಅಲ್ಲೇನು GPTಗಿದೆ ಅದೇ ಸೇಮ್ ಪ್ಯಾಟ್ರನ್ನ HSTRಗೂ ಇಟ್ಟಿದ್ದಾನೆ. ಹಾಗಾಗಿ HSTR ಮತ್ತು GPT ಎರಡೂ ಕೂಡ ಅಟ್ ಎ ಟೈಮ್ ಒಂದೇ ಎಕ್ಸಾಮ್. ಕ್ಲಿಯರ್? ಆ ಥರ ಅನ್ಕೋಬೇಕು. ಸೊ ನೆಕ್ಸ್ಟ್ ಅವರು ಎರಡು ಕೋರ್ಸ್ ಸಬ್ಜೆಕ್ಟಿವ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ 50 ಮಾರ್ಕ್ಸ್ ಇಡಿ. ಈ ಮತ್ತೇನು ಸಮಸ್ಯೆ ಇಲ್ಲ. ಕ್ಲಿಯರ್? ನೆಕ್ಸ್ಟ್ ದೈಹಿಕ ಶಿಕ್ಷಣ ಗ್ರೇಡ್ 1 ಸೇಮ್ ಇದೆ. ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ. ಅದೇನು ಟೆಸ್ಟ್ ಪೇಪರ್ ಇದೆ, ಅದೇನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಅದೇ ಇದೆ. ನೆಕ್ಸ್ಟ್ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 50 ಮಾರ್ಕ್ಸ್ MCQ ಇರುತ್ತೆ ಮತ್ತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಮತ್ತು ಅವರು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡಕ್ಕೂ ಅವರಿಗೆ ಅರ್ಹತೆ ಇದೆ ಅನ್ನೋದಕ್ಕೆ ಟೆಸ್ಟ್ ಮಾಡಲಿಕ್ಕೆ ಒಂದು ಕನ್ನಡ ಬರೆಯೋಕ್ಕೆ ಬರುತ್ತಾ, ಇಂಗ್ಲೀಷ್ ಬರೆಯೋಕ್ಕೆ ಬರುತ್ತಾ ಅನ್ನೋ ಆಧಾರದ ಮೇಲೆ 50 + 50 ಮಾರ್ಕ್ಸ್ದ ಕ್ವಶನ್ಸ್ಗಳು ಇರುತ್ತೆ. ಓಕೆ ಸ್ನೇಹಿತರೆ, ನೀವು ನೋಡಿದ್ರಿ. ನೀವು ಹಾಗಾಗಿ ನಮ್ಮ ಸಾಧನಾ ಶಂಕರ ಆ್ಯಪಲ್ಲಿ ನಾವೇನು ಮಾಡಿದ್ವಿ ಅಂದರೆ HSTRಗೆ ಬೇರೆ ಸಿಲೆಬಸ್ಸನ್ನು ಹಾಕಿದ್ವಿ, GPSTRಗೆ ಬೇರೆ ಸಿಲೆಬಸ್ಗಳನ್ನು ಹಾಕಿದ್ವಿ. ಕ್ಲಿಯರ್? ನೆಕ್ಸ್ಟ್ PSTRಗೆ ಬೇರೆ ಸಿಲೆಬಸ್ಗಳನ್ನು ಹಾಕಿದ್ವಿ. ಈ PSTRಗೆ ಸೇಮ್ ಸಿಲೆಬಸ್ ಇದೆ. ಏನಪ್ಪ ಅಂದರೆ ಚೈಲ್ಡ್ ಸೈಕಾಲಜಿ ಇದೆ, ಇಲ್ಲಿ ಎಜುಕೇಷನಲ್ ಸೈಕಾಲಜಿ ಇದೆ, ಇಲ್ಲಿ ಎಜುಕೇಷನಲ್ ಸೈಕಾಲಜಿ ಇದೆ. ಇವು ಎರಡು ಬಿಟ್ಟರೆ ಬೇರೆ ಯಾವ ಪೇಪರ್ ಎಲ್ಲೂ ಕೂಡ ಚೇಂಜ್ ಇಲ್ಲ. ಕ್ಲಿಯರ್? ಬಟ್ ಇಲ್ಲೇನು ಮಾಡ್ತೀವಿ ನಾವು ಪ್ರೈಮರಿ ಸ್ಕೂಲಲ್ಲಿ ಅಂದರೆ ಇಲ್ಲಿ ಇಂಗ್ಲೀಷು, ಮ್ಯಾಥ್ಸು, EVS, ಸೋಷಿಯಲ್ ಸೈನ್ಸು ಇಲ್ಲಿ ಸಬ್ಜೆಕ್ಟ್ ಇಲ್ಲದೆ ಇರೋದ್ರಿಂದ ಹೈಸ್ಕೂಲ್ನ ಒಳಗಡೆ ಇರ್ತಕ್ಕಂಥ ಎಲ್ಲ ಸಿಲೆಬಸ್ಗಳನ್ನು ಮಾಡಿ ಹಾಕ್ತಾ ಇದ್ದೀವಿ. ಯಾರೆಲ್ಲ PSTR ಎಕ್ಸಾಮನ್ನು ತಗೋಬೇಕು, ಪಕ್ಕ ಮಿಸ್ ಮಾಡದೆ ನೀವು ಸಾಧನಾ ಶಂಕರ್ ಅಕಾಡೆಮಿ ಆ್ಯಪಿಗೆ ಜಾಯಿನ್ ಆಗಿ 100ಕ್ಕೆ 100 ನಿಮಗೆ PSTR ಎಕ್ಸಾಮಿಗೆ ಬೇಕಾಗಿರ್ತಕ್ಕಂಥ ಮ್ಯಾಕ್ಸಿಮಮ್ ಸೋರ್ಸ್ ಸಿಗುತ್ತೆ. ಅಷ್ಟೇ ಅಲ್ಲ, ಶಂಕರ್ ಸರ್ದ ಅನುಭವ ಸಿಗುತ್ತೆ. 100ಕ್ಕೆ 100 ಸೆಲೆಕ್ಟ್ ಆಗ್ತೀರಾ ಸ್ನೇಹಿತರೆ. ನೆಕ್ಸ್ಟ್ ನಮ್ಮ ಆ್ಯಪಲ್ಲಿ ನಾವು ಯಾರ್ಯಾರು ಪರ್ಚೇಸ್ ಮಾಡಿದ್ದೀರಾ ಅವರು HSTR ಮತ್ತು GPSTR ಅದಕ್ಕೆ ಬೇರೆ ಬೇರೆ ಪರ್ಚೇಸ್ ಮಾಡಿದ್ದೀರಾ ಅವರಿಗೊಂದು ಸುವರ್ಣಾವಕಾಶ. ನಾಳೆ ನಾಡದಿಂದ ಎಲ್ಲವೂ ಕೂಡ HSTR + GPSTR ಕೋರ್ಸ್ ಅಂತ ಇರುತ್ತೆ. ಆ ಕೋರ್ಸಿಗೊಂದು ರೇಟ್ ಇರುತ್ತೆ. HSTR + GPSTR ಫಿಸಿಕಲ್ ಸೈನ್ಸ್, HSTR ಮತ್ತು GPSTR ಬಯೋಲಾಜಿಕಲ್ ಸೈನ್ಸ್, HSTR + GPSTR ಕ್ಲಿಯರ್? HSTR + GPSTR ಸೋಷಿಯಲ್ ಸೈನ್ಸ್, HSTR and GPSTR ಕನ್ನಡ, HSTR and GPSTR ಇಂಗ್ಲೀಷ್ and HSTR and GPSTR ದಟ್ ಇಸ್ ದ ಫಿಸಿಕಲ್ ಎಜುಕೇಷನ್. ಈ ಥರ ಕೋರ್ಸಸ್ಗಳು ಇರುತ್ತೆ. ಮಿಸ್ ಮಾಡಬೇಡಿ, ಜಾಯ್ನ್ ಆಗಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ಸಾಧನಾ ಶಂಕರ ಅಕಾಡೆಮಿ ಆ್ಯಪನ್ನು ಪರ್ಚೇಸ್ ಮಾಡಿ.